ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಣುಕಾ ಹರೀಶ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಊರಿಗೆ ಹೋಗಬೇಕು ನಾಳೆ ಬೆಳಗ್ಗೆ. ಅದಕ್ಕೋಸ್ಕರ ಪಾಪು ಹೋಗಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ದೆ. ಮಕ್ಕಳವಂತೂ ತುಂಬ ಇರುತ್ತೆ ಬಟ್ಟೆಗಳು ಎತ್ಕೊಂಡು ಹೋಗೋದು, ಮೆಡಿಸಿನ್ನು ಅದು ಇದು ಎಲ್ಲ ಜಾಸ್ತಿ ಇರುತ್ತೆ. ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದು ಹೊರಟ್ವಿ ಊರಿಗೆ. ಓದಿ ನಮ್ಮ ಪುಟ್ಟ ಬಂದಲ್ಲಿ ಕರ್ಕೊಂಡೋದ, ಮನೆಗೆ ರೀಚ್ ಆದ್ವಿ. ಇವಳು ನಮ್ಮ ಅಕ್ಕ ಫ್ರೆಂಡ್ಸ್, 2ನೇ ಅಕ್ಕ. ಇವಳು ಲತಾ ಅಂತ ಹೇಳೋ ಹೆಸರು. ನಮ್ಮ ಅಜ್ಜಿ, ಇನ್ನೊಂದು ಅಜ್ಜಿ. ಇದೇ ನಮ್ಮ ಅಜ್ಜಿ ತಾತನ ಮನೆ. ನಮ್ಮ ತಾತ ಇದು ನಮ್ಮ ಅಜ್ಜಿರ ಮನೆ. ನಮ್ಮೂರಲ್ಲಿ 2 ಮನೆ ಇದೆ. ನಮ್ಮ ಅಜ್ಜಿ ತಾತಂದು ಒಂದು ಮನೆ, ನಮ್ಮ ಅಪ್ಪರದೊಂದು ಮನೆ. ಇದು ನಮ್ಮ ಅಜ್ಜಿರ ಮನೆ. ಇಲ್ಲಿ ನೋಡಿ, ನಮ್ಮ ಅಜ್ಜಿ ಬರ್ತೈತೆ. ಇವರೇ ನಮ್ಮ ಅಜ್ಜಿ ತಾತ. ಇವರೇ ನಮ್ಮನ್ನೆಲ್ಲ ಬೆಳೆಸಿದ್ದು, ಚಿಕ್ಕ ವಯಸ್ಸಿಂದ ಎಲ್ಲ ಬೆಳೆಸಿದ್ದೆಲ್ಲ ಇವರೇ. ಇಲ್ಲೇ ನಾವು ಬೆಳೆದಿದ್ದೆಲ್ಲ. ಅದಕ್ಕೋಸ್ಕರ ನಾವು ಅಜ್ಜಿ ತಾತನ ಮನೆಗೆ ಜಾಸ್ತಿ ಹೋಗೋದು. ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ಎಲ್ಲರಿಗೂ, ಇಂಥ ಹೆಣ್ಮಕ್ಳಿಗೂ ಖುಷಿ ಆಗುತ್ತೆ. ತವ್ರೂರಿಗೆ ಹೋಗಬೇಕು ಅಂತ ಅಂದರೆ ತುಂಬ ಖುಷಿ ಆಗುತ್ತೆ. ನಮಗೂ ಅಷ್ಟೇ ತುಂಬ ಖುಷಿ ಆಯಿತು. ಅದು ಅಕ್ಕ ತಂಗಿಯರ ಜೊತೆ ಎಲ್ಲ ಸೇರೋದು ಇನ್ನೂ ತುಂಬ ಖುಷಿ ಇರುತ್ತೆ. ಯಾವಾಗೋ ಒಂದು ಸರಿ ಜೊತೆಗೆ ಸೇರೋದೆಲ್ಲ. ಎಲ್ಲರೂ ಮದುವೆ ಆಗ್ಬಿಟ್ಟಿದ್ದಾರೆ. ಅವ್ರು ಹೋದಾಗ ನಾವು ಬರೋಲ್ಲ, ನಾವು ಹೋದಾಗ ಅವ್ರು ಬರೋಲ್ಲ. ವರ್ಷಕ್ಕೊಂದ್ಸಲಿ ನಾವು ಜೊತೆಗೆ ಸೇರ್ತೀವಿ. ಯಾಕಂದರೆ ಒಂದು ಹಬ್ಬ, ಅವ್ರು ಹಬ್ಬ ಮಾಡ್ತಾರೆ ಅವಾಗಷ್ಟೇ. ಇನ್ನು ಮಿಕ್ಕಿದ ಟೈಮಲ್ಲಿ ನಾವು ಅವ್ರು ಹೋದಾಗ ಇವ್ರು ಹೋಗಲ್ಲ, ಹಂಗಾಗುತ್ತೆ, ಸಿಗೋದೇ ಇಲ್ಲ. ಈಗ 2ನೇ ಅಕ್ಕ ಬಂದಿದ್ದಾಳೆ, 1ನೇ ಅಕ್ಕ ಬಂದಿಲ್ಲ. ಬೇಜಾರಾಯಿತು. ಅವಳು ಬಂದಿರೋ ತುಂಬ ಚೆನ್ನಾಗಿರ್ತಿತ್ತು. ಹೆಂಗೋ ಇವಳಾದರೂ ಬಂದಿದ್ದಾಳಲ್ಲ ಅಂತ ಖುಷಿ ಆಯಿತು. ನಮ್ಮ ಪಾಪನ, ಇದು ನಮ್ಮ ಅಪ್ಪರ ಮನೆ ಫ್ರೆಂಡ್ಸ್. ಇಲ್ಲೇ ನಮ್ಮ ಅಜ್ಜಿ ತಾತರು ಇಲ್ಲೇ ಕರ್ಕೊಂಬಂದಿದ್ವಿ. ಇಲ್ಲೇ ಇದ್ವಿ. ಪಾಪು ಇದ್ಲೆಲ್ಲ ನೋಡ್ಕೊಂಡು ಇಲ್ಲಿಗೂ ಬಂದ್ವಿ ನಮ್ಮ ಅಪ್ಪರ ಮನೆಗೆ. ಪಾಪು ನೋಡೋಣ, ಆಶೆ ನೋಡೋಣ ಅಂತ ನೋಡಿದ್ವಿ. ಇಲ್ಲೇ ಇದ್ವಿ. ನಮ್ಮ ಅಪ್ಪರ ಮನೇಲೇ ಇದ್ವಿ. ಅಜ್ಜಿ ಮಂತಕ್ಕೇನು ಮತ್ತೆ ಹೋಗಲಿಲ್ಲ. ಆಮೇಲೆ ಹೊಲದ ಹತ್ರ ಎಲ್ಲ ಹೋಗೋಣ ಅಂತ ನೆಕ್ಸ್ಟ್ ಡೇದೆಲ್ಲ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೊಲದ ಹತ್ರ ಎಲ್ಲ ನೋಡ್ಕೊಂಬರೋಣ. ಹೊಲ್ದಲ್ಲಿ ಮನೆ ಕಟ್ತಿದ್ದಾರೆ ನಮ್ಮ ಅಜ್ಜಿ ತಾತ. ಅದಕ್ಕೋಸ್ಕರ ಮನೆ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಮನೆ ಇದೆ ನೋಡಿ ಫ್ರೆಂಡ್ಸ್. ನನ್ನ ಪುಟ್ಟಂಗೋಸ್ಕರ ಕಟ್ತಾಯಿರೋದು ನಮ್ಮ ಅಜ್ಜಿ ತಾತ. ಎಲ್ರಿಗೂ ಮದುವೆ ಮಾಡಿದ್ರಲ್ಲ, ಅವ್ನಿಗೊಂದು ಏನಾದರೂ ಮಾಡಬೇಕು ಅಂತ ಮನೆ ಕಟ್ತಿದ್ದಾರೆ. ಬೇಗ ಮನೆ ಆಗಿಬಿಟ್ರೆ ಸಾಕು ಅಂತ ನಮ್ಮ ಅಜ್ಜಿ ತಾತನಿಗೆ ತುಂಬ ಖುಷಿ ಐತೆ. ಮನೆ ಕಟ್ತಾ ಇರೋದು ತುಂಬ ಖುಷಿ ಅವರಿಗೆ. ಪಾಪ ಹುಷಾರಿರಲ್ವಲ್ಲ, ಅದಕ್ಕೋಸ್ಕರ ಬೇಗ ಆಗಿಬಿಟ್ರೆ ಸಾಕು ಅಂತ ಅವರು ಬೇಗ ಮಾಡಿಸ್ತಿದ್ದಾರೆ. ಎಲ್ಲ ಆಗೈತೆ, ಪ್ಲಾಸ್ಟಿಂಗು ಆಯಿತು. ಇನ್ನು 2-3 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ನಮ್ಮ ತಾತಂಗೆ ಹುಷಾರಿರಲ್ಲ, ಅದಕ್ಕೋಸ್ಕರ ಬೇಗ ಮಾಡ್ತಾರೆ. ಇದೇ ನೋಡಿ ಫ್ರೆಂಡ್ಸ್. ನನ್ನ ತಮ್ಮ, ನಮ್ಮ ಅಪ್ಪ, ನನ್ನ ತಮ್ಮ ಅವರೇ ಕಾರ್ಪೆಂಟ್ರ್ ಆಗಿರೋದ್ರಿಂದ ಕಿಟಕಿ ಬಾಗಿಲೆಲ್ಲ ಅವರೇ ಮಾಡ್ಕೊತಾರೆ. ಬೇರೆದೆಲ್ಲ ಬೇರೆಯವ್ರ ಕೈಲಿ ಮಾಡಿಸ್ಕೊತಾರೆ. ನಾಳೆ ಬೆಳಗ್ಗೆ ಬಾಗಿಲು ಪೂಜೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ಬಾಗಿಲೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇದೇ ಫ್ರೆಂಡ್ಸ್ ನೋಡಿ, ನಮ್ಮ ಅಜ್ಜಿ ತಾತನ ಕಟ್ಸ್ತೀರ. ಅವ್ರ ನೆನಪು ಇದು ನಮಗೆಲ್ಲ. ತುಂಬ ಖುಷಿ ಮನೆ ಕಟ್ಸ್ತಾ ಇರೋದು ನಮಗಂತೂ. ನಮ್ಮ ಅಜ್ಜಿ ತಾತ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ ನಮಗೆಲ್ಲ. ಪಾಪ ಎಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿ ಮದುವೆ ಮಾಡಿದ್ದಾರೆ. ನಮ್ಮ ಪುಟ್ಟಂಗೋಸ್ಕರ ಇದೊಂದು ಮನೆ ಕೂಡ ಕಟ್ತಿದ್ದಾರೆ. ನಮ್ಮ ಅಜ್ಜಿ ತಾತನ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಅಷ್ಟು ಇಷ್ಟ ನಮ್ಗೆ ನಮ್ಮ ಅಜ್ಜಿ ತಾತ ಅಂತ ಅಂದರೆ. ಮೇಲ್ಗಡೆ ಒಂದು ರೂಮು, ಅಟ್ಯಾಚ್ ಬಾತ್ರೂಮ್ ಎಲ್ಲ ಮಾಡಿಸಿದ್ದಾರೆ. ನಮಗಂತೂ ಫುಲ್ ಖುಷಿ ಫ್ರೆಂಡ್ಸ್. ಯಾಕಂದರೆ ಊರಿಗೆ ಹೋಗೋದೇ ಅಪರೂಪ ಅಲ್ವಾ? ಎಲ್ಲರೂ ನೋಡಿ ಮಾತಾಡ್ಸೋ ಅಪರೂಪಕ್ಕೆ ಹೋಗೋದು, ಜೊತೇಲಿರೋದು, ಟೈಮ್ ಸ್ಪೆಂಡ್ ಮಾಡೋದು ಅವ್ರ ಜೊತೆ ಎಲ್ಲ ತುಂಬ ಖುಷಿ ಆಯಿತು ನನಗಂತೂ. ನಾವು ಜಾಸ್ತಿ ಹೋಗಲ್ಲ, ದೂರ ಆಗಿರೋದ್ರಿಂದ ಜಾಸ್ತಿ ಹೋಗಲ್ಲ ನಾವು ಊರಿಗೆ. ಅಪರೂಪಕ್ಕೆ ಹೋಗ್ತೀವಿ. ಇದು ನಾಳೆ ಬೆಳಗ್ಗೆದೇ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದೇ ಬಾಗಿಲು ಪೂಜೆ ಮಾಡ್ತಿದ್ದಾರೆ. ನಮ್ಮ ಅಕ್ಕನೇ ಮಾಡಿದ್ಲು ಪೂಜೆನ. ನಮ್ಮ ತನಿನೂ ಏನೋ ತರಲೆ ಕೆಲಸ ಮಾಡ್ತಿದ್ದಾನಲ್ಲಿ. ನೋಡಿ, ಇದೇ ಮೇನ್ ಡೋರ್ ಬಾಗಿಲು, ಇನ್ನೊಂದು ದೇವ್ರ ಮನೆ ಬಾಗಿಲು. ನಮ್ಮ ಅಕ್ಕನೇ ಎಲ್ಲ ಪೂಜೆ ಎಲ್ಲ ಮಾಡಿದ್ಲು. ನಾನೇನು ಮಾಡಲಿಲ್ಲ ಫ್ರೆಂಡ್ಸ್. ಹೇಗಿದೆ ಮನೆ ಅಂತ ಕಮೆಂಟ್ ಮಾಡಿ ಎಲ್ಲರೂ. ಆಮೇಲೆ ಹೊಲ್ದ ಹತ್ರ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹೊಲದಲ್ಲಿ ನಮ್ಮ ಅಜ್ಜಿ ತಾತಂದೆ ಇದೆಲ್ಲ ಹೊಲ. ನಮ್ಮ ಅಪ್ಪರು ಮಾಡ್ಕೊತಿದ್ದಾರೆ. ಆ ಕಡೆ ಮನೆ, ಈ ಕಡೆದೆಲ್ಲ ಹೊಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೆಂಡೆಕಾಯಿ ಮತ್ತು ಬದನೆಕಾಯಿ, ಕಲ್ಲಂಗಡಿ ಹಣ್ಣು ಹಾಕಿದ್ದಾರೆ. ಒಂದೊಂದು ತುಂಡದಲ್ಲಿ ಒಂದೊಂದು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಥರ ಹಾಕಿದ್ದಾರೆ. ತೆಂಗಿನ ಸಸಿ ಎಲ್ಲ ಹಾಕಿದ್ರು ಮುಂಚೆಲೇ. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಅಕ್ಕ ತಂಗಿ ಜೊತೆ ಎಲ್ಲ ಸೇರೋದೇ ಒಂಥರ ಖುಷಿ. ಊರಿಂದ ಹೋಗ್ಬೇಕಾದ್ರಂತೂ ತುಂಬ ಬೇಜಾರಾಗುತ್ತೆ. ಹೆಣ್ಮಕ್ಳಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಆ ಥರ ಆಗುತ್ತೆ. ಈ ಥರ ಯಾರಿಗೆಲ್ಲ ಫೀಲಿಂಗ್ಸ್ ಹಿಂಗಾಗಿದೆ, ಬೇಜಾರಾಗುತ್ತೆ, ಊರಿಗೆ ಹೋದಾಗ ಖುಷಿ ಆಗುತ್ತೆ, ಬರುವಾಗ ಬೇಜಾರಾಗುತ್ತೆ. ಈ ಥರ ಯಾರಿಗಾಗಿದೆ ಪ್ಲೀಸ್ ಕಮೆಂಟ್ ಮಾಡಿ. ಅಕ್ಕ ತಂಗಿಯರ ಬಾಂಧವ್ಯ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್